ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಸೋರೆಕಾಯಿ ಪರೋಟ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ದೊಡ್ಡ ಸೋರೆಕಾಯಿನ ಎಳೆಯದಿರಬೇಕು, ತೊಗೊಂಡು ಸಿಪ್ಪೆ ತೆಗೆದು ಚೆನ್ನಾಗಿ ತುರಿರಿ, ಸಣ್ಣ ತುರಿ ಮನೆಯಲ್ಲಿ ತುರಿದು ಅದರ ನೀರನ್ನೆಲ್ಲ ಹಿಂಡಿ ತೆಗೆದು ಅದನ್ನು ಬದಿಗಿಟ್ಕೊಳ್ಳಿ. ಅದೇ ನೀರಲ್ಲಿ ನೀವು ಗೋಧಿ ಹಿಟ್ಟು ಹಾಕಿ ಚಪಾತಿ ಪರೋಟಾಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಇವಾಗ ಒಂದು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ, ಶುಂಠಿ, ಕರಿಬೇವು, ಸ್ವಲ್ಪ ಸೇವು ಮಿಕ್ಸ್ಚರ್ ಯಾವುದಿದ್ರೂ ಸರಿ ಅದನ್ನು ಹಾಕ್ಕೊಂಡು ನೀವು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ತುರಿದಿರುವಂಥ ಸೋರೆಕಾಯಿಗೆ ಹಾಕಿ ಮೆಣಸಿನ ಪುಡಿ ಮತ್ತು ಧನಿಯಾ ಪೌಡ್ರು, ಉಪ್ಪು ಮತ್ತು ಸಕ್ಕರೆ, ತುಂಬ ಮಸಾಲೆ ಏನು ಬೇಡ, ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಕಲಸಿಟ್ಕೊಂಡಿರೋ ಹಿಟ್ಟಿಗೆ ಸ್ಟಫನ್ನ ಫಿಲ್ ಮಾಡಿ ತುಂಬಿಬಿಟ್ಟು ಸ್ವಲ್ಪ ದಪ್ಪನೇ ಆಗುತ್ತೆ. ಚೆನ್ನಾಗಿ ಜಾಸ್ತಿ ಒತ್ತಿ ಮಾಡೋಕ್ಕೆ ಹೋಗಬೇಡಿ, ಹರಿದು ಹೋಗುತ್ತೆ. ಚೆನ್ನಾಗಿ ಬೇಯಿಸಿದರೆ ಸೂಪರಾಗಿರುವಂಥ ಪರೋಟ ರೆಡಿ.